ಸಿದ್ದರಾಮಯ್ಯ ಆಯುಗ ಅಂತ್ಯವಾಗಿದೆ. ಈಗ ಡಿ ಕೆ ಶಿವಕುಮಾರ್ ಪರ್ವ ಆರಂಭವಾಗುವಂತ ಹೊತ್ತು. ಒಂದು ಕಡೆಗೆ ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ ಅನ್ನುವಂಥ ಒಂದು ಮಾತಾಡ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ನೀವೇನಾ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಈ ಕ್ಷಣದವರೆಗೂ ಕೂಡ ಉತ್ತರಿಸ್ತಾ ಇಲ್ಲ. ನಾಳೆ CLPಯಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಈಗ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಇವತ್ತು ದೆಹಲಿಯಲ್ಲಿ ಸಭೆ ಕೂಡ ಆಗಿದೆ. ಇನ್ನು CLP ಸಭೆಗೂ ಮುನ್ನ ಸಿದ್ದರಾಮಯ್ಯ ಅತ್ತ ಕಾಂಗ್ರೆಸ್ ವರಿಷ್ಠರಿಗೆ ಧನ್ಯವಾದವನ್ನು ಹೇಳಿದ್ರೆ, DCM ಈಗ ನೇರವಾಗಿ ಕಾಂಗ್ರೆಸ್ ನಾಯಕರಂತ ರಾಹುಲ್ ಗಾಂಧಿ, ಖರ್ಗೆ ಹಾಗೂ ಇನ್ನಿತರ ನಾಯಕರನ್ನ ಭೇಟಿಯಾಗಿ ಮುಂದಿನ ಚರ್ಚೆಯ ಬಗ್ಗೆ, DCM ಬಗ್ಗೆ, ಸಚಿವ ಸ್ಥಾನದ ಆಕಾಂಕ್ಷಿಗಳ ಬಗ್ಗೆ ಅದರ ಪಟ್ಟಿಯನ್ನು ನೀಡಿ ಹೈಕಮಾಂಡ್ ನಾಯಕರಿಗೆ ತನ್ನ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾದರೆ ದೆಹಲಿಯ ಡೆವಲಪ್ಮೆಂಟ್ ಏನು ನೋಡೋಣ ಬನ್ನಿ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಎಸ್, ಕನಕ್ಪುರ ಬಂಡೆಗೆ ಇದೀಗ CM ಆಗೋ ಆ ಅವಕಾಶ ಬಂದೇ ಬಿಟ್ಟಿದೆ. ಸಿದ್ದರಾಮಯ್ಯ ವಿದಾಯ ಹೇಳಿದ್ರೆ DKಶಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಷ್ಟು ವರ್ಷಗಳ ಕಾಲ ಶುಭಗಳಿಗೆ ಶುಭ ಸಮಯಕ್ಕೆ ಕಾಯ್ತಿದ್ದ DK CM ಪಟ್ಟಕ್ಕೇರೋ ಸಮಯ ಬಂದೇ ಬಿಟ್ಟಿದೆ. ಇನ್ನೊಂದು ಹೆಜ್ಜೆಯಷ್ಟೇ ಬಾಕಿ ಇದೆ. ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಮಗ ಶಿವಕುಮಾರ್ಗೆ ರಾಜ್ಯದ CM ಆಗೋ ಅವಕಾಶ ಬಂದಿದೆ. ಶ್ರಮದ ಮೇಲೆ ನಂಬಿಕೆ ಇಟ್ಕೊಂಡಿದ್ದ DKಶಿ ಪ್ರಾರ್ಥನೆ ಫಲಿಸಿದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಗೆಲುವು ಸಾಧಿಸೋಕೆ ಸಿದ್ದರಾಮಯ್ಯರ ಕೊಡುಗೆ ಎಷ್ಟಿದೆಯೋ ಅಷ್ಟೇ DKಶಿ ಕೊಡುಗೆನೂ ಇದೆ. ಇದನ್ನ ಯಾರು ಅಲ್ಲಗಳೆಯೋ ಹಾಗಿಲ್ಲ. ಒಕ್ಕಲಿಗ ಪವರ್ ಲೀಡರ್ ಅಂತಾನೆ ಕರೆಸ್ಕೊಳ್ಳೋ DK ತಮ್ಮ 64ನೇ ವಯಸ್ಸಿಗೆ CM ಪಟ್ಟವನ್ನ ಅಲಂಕರಿಸ್ತಿದ್ದಾರೆ. ಇದು DK ಆಪ್ತರು, ಅಭಿಮಾನಿಗಳ ಪಾಲಿಗೆ ದೊಡ್ಡ ಶುಭ ಸುದ್ದಿಯಾಗಿದೆ. ದೇವರು ವರ ಕೊಡೋದಿಲ್ಲ, ಅವಕಾಶ ಕೊಡ್ತಾನೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯರ ಮಾರ್ಗದರ್ಶನದೊಂದಿಗೆ ನಡೀತೀನಿ ಅಂತ CM ಪಟ್ಟಕ್ಕೇರೋ ಹೊತ್ತಿನಲ್ಲಿ DK ಟ್ವೀಟ್ ಮಾಡಿದ್ರು. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಿರೋ ಅವಕಾಶದಲ್ಲಿ ನಾವು ಏನ್ ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ. ಸಿದ್ದರಾಮಯ್ಯ ಆಡಳಿತದಲ್ಲಿ ನಾನು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ. ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ, ಹಿರಿಯರ ಅನುಭವ ನಮಗೆ ಹೀಗೇನೆ ಮುಂದುವರಿಯಲಿ ಅಂತ ಆಶಿಸ್ತೀನಿ. ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ. DKಶಿ ಏನೋ CM ಆಗ್ತಾರೆ, ಆದ್ರೆ ಅದಕ್ಕೆ ಅಂತಾನೋ ಪ್ರಕ್ರಿಯೆಗಳಿದೆ ಅಲ್ವಾ? ಹೊಸ CM ಆಯ್ಕೆ ಆಗಬೇಕು ಅಂದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಅದರಂತೆಯೇ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಯಾರ್ಯಾರು ಇರಲಿದ್ದಾರೆ, ಎಷ್ಟು ಗಂಟೆಗೆ ಸಭೆ ಅನ್ನೋದನ್ನ ನೋಡೋದಾದ್ರೆ, ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ನಾಳೆಯೇ ಶಾಸಕಾಂಗ ಪಕ್ಷದ ನಾಯಕನಾಗಿ DKಶಿಯನ್ನ ಆಯ್ಕೆ ಮಾಡಲಾಗುತ್ತೆ. ವಿಧಾನಸೌಧದಲ್ಲೇ DK ಶಿವಕುಮಾರ್ CLP ಸಭೆ ಕರೆದಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಹಾಜರಿರಲಿದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಎಲ್ಲಾ ಶಾಸಕರಿಗೂ ಬೆಂಗಳೂರಿನಲ್ಲಿರುವಂತೆ ಸೂಚನೆ ಕೊಡಲಾಗಿದೆ. ಕೆಪಿಸಿಸಿ ಕಚೇರಿಯಿಂದ ಎಲ್ಲಾ ಶಾಸಕರಿಗೂ ಸೂಚನೆ ಕೊಡಲಾಗಿದೆ. CLP ನಾಯಕನ ಆಯ್ಕೆ ವೇಳೆ ಹೈಕಮಾಂಡ್ ನಾಯಕರು ಭಾಗಿಯಾಗಲಿದ್ದಾರೆ. ರಣದೀಪ್ ಸುರ್ಜೇವಾಲಾ, KC ವೇಣುಗೋಪಾಲ್ ಉಪಸ್ಥಿತರಿರಲಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ, ನಾಳೆ ಸಿದ್ದರಾಮಯ್ಯ ಮೂಲಕವೇ DK ಹೆಸರು ಪ್ರಸ್ತಾವನೆ ಮಾಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯರಿಂದ ಹೆಸರು ಪ್ರಸ್ತಾಪಿಸಿ ಅನುಮೋದನೆ ಸಾಧ್ಯತೆ ಇದೆ. ಬಳಿಕ ಸಿದ್ದರಾಮಯ್ಯ ಧನ್ಯವಾದ ಭಾಷಣ ಮಾಡಲಿದ್ದಾರೆ.
ಶಾಸಕಾಂಗ ಪಕ್ಷಕ್ಕೆ ನೂತನ ಆಯ್ಕೆ ಬಳಿಕ ಪ್ರಕ್ರಿಯೆ ನಡೆಯಲಿದೆ. ಲೋಕಭವನಕ್ಕೆ ನೂತನ ನಾಯಕನ ಆಯ್ಕೆ ಬಗ್ಗೆ ಮಾಹಿತಿ ಹೋಗುತ್ತೆ. ಡಿಕೆಶಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಬೇಕಾದ ಎಲ್ಲಾ ತಯಾರಿನೂ ನಡೀತಿದೆ. ಆದರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ನಾಳೆ ಸಂಜೆಯೊಳಗೆ ಅಂತಿಮ ನಿರ್ಧಾರ ಆಗಲಿದೆ. ಡಿಕೆ ಪದಗ್ರಹಣ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಜನರನ್ನ ಸೇರಿಸ್ತೀವಿ. ನಮ್ಮ ಜಿಲ್ಲೆಯಿಂದ 50,000 ಜನ ಬರ್ತಾರೆ ಅಂತ ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ರು. ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಂತೋಷವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ. ಕಾನ್ಸ್ಟಿಟ್ಯೂನ್ಸಿ ವೈಸ್ ಜಿಲ್ಲೆಯಿಂದ ಎಷ್ಟು ಜನ ಹೋಗುವಂತ ನಿರೀಕ್ಷೆ ಇದೆ ಸರ್? ನಮ್ಮ ಜಿಲ್ಲೆಯಿಂದ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ 40,000 ರಿಂದ 50,000 ಜನ ನಾವಂತೂ ಅಲ್ಲಿ ಇರ್ತೀವಿ. ನಾನು, ಬಾಲಣ್ಣ ಅವರು, ಬಾಲ್ಕೆ ಅವರು, ಯೋಗೇಶ್ ಅವರು. ಡಿಕೆ ಸಿಎಂ ಆಗ್ತಾರೆ ಅನ್ನೋ ವಿಚಾರ ತಿಳಿಯುತ್ತಾ ಇದ್ದಂತೆ ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ ಅಂತ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಲೇವಡಿ ಮಾಡಿದ್ರು. ನೋಡಿದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತು ಅಂತೇಳಿ ಭಾಳ ತುಂಬ ಪ್ಲ್ಯಾನ್ ಮಾಡಿದ್ರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ಸಿದ್ದರಾಮಯ್ಯ ಬಂದ್ರು ಅಷ್ಟೇ, ಡಿಕೆ ಸಿಎಂ ಆದ್ರೂ ಅಷ್ಟೇ, ಇವರು ಹಿಂದೂ ವಿರೋಧಿಗಳು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿದಿದ್ರು. ಅಂದ್ರೆ ಏನು ವ್ಯತ್ಯಾಸ ಇಲ್ಲ. ಸಿದ್ದರಾಮಯ್ಯ ಬಂದ್ರು ಅಷ್ಟೇ, ಡಿಕೆ ಬಂದ್ರು ಅಷ್ಟೇನೆ. ಇವರಿಬ್ರು ಕೂಡ ಹಿಂದೂ ವಿರೋಧಿಗಳು. ಇವರೆಲ್ಲ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ವಿಶೇಷ ನೋಡಿ, ಇಲ್ಲಿ ಯಾವ ಮುಖ್ಯಮಂತ್ರಿಗಳು ಹಿಂದುತ್ವದ ವಿರುದ್ಧವಾಗಿ ನಡ್ಕೊಳ್ತಿದ್ರಲ್ಲ, ಸಿದ್ದರಾಮಯ್ಯನವರು ಸೇರಿ 4 ಮುಖ್ಯಮಂತ್ರಿಗಳು ಈ ಒಂದೇ ತಿಂಗಳಿನಲ್ಲಿ ತಮ್ಮ ಸ್ಥಾನಗಳನ್ನು ಕಳ್ಕೊಂಡಿದ್ದಾರೆ. ಅದೇನೇ ಹೇಳಿ 8 ವರ್ಷಗಳ ಸಿದ್ದರಾಮಯ್ಯ ಪರ್ವ ಅಂತ್ಯವಾಗಿದೆ. ಇನ್ಮೇಲೇನಿದ್ರು ಡಿಕೆ ದರ್ಬಾರ್. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು.